ಎಲ್ಲರಿಗೂ ನಮಸ್ತೆ. ಇವತ್ತು ಬ್ರೆಡ್ ಎಗ್ ಪಫ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಈ ಒಂದು ಬ್ರೆಡ್ ಎಗ್ ಪಫ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಅತಿ ಸುಲಭವಾಗಿ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಬ್ರೆಡ್ ಎಗ್ ಪಫ್ ಮಾಡಲು ಬೇಕಾದಂತಹ ಪದಾರ್ಥಗಳು: ಈರುಳ್ಳಿ, ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್. ಈರುಳ್ಳಿ, ಟೊಮ್ಯಾಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಆದರೆ ಕ್ಯಾಪ್ಸಿಕಮನ್ನು ಮಾತ್ರ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಒಂದು ಪಾತ್ರೆಯಲ್ಲಿ 1.5 ಸ್ಪೂನಷ್ಟು ಎಣ್ಣೆಯನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಬಿಸಿ ಮಾಡಿ, ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಕಟ್ ಮಾಡಿ ಇಟ್ಟುಕೊಂಡಿರುವಂತಹ ಪದಾರ್ಥಗಳಾದ ಈರುಳ್ಳಿ, ಟೊಮ್ಯಾಟೊ ಹಾಗೂ ಕ್ಯಾಪ್ಸಿಕಮನ್ನು ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಿ. 2 ರಿಂದ 3 ನಿಮಿಷ ಅಷ್ಟೇ ಸಾಕು. ಫ್ರೈ ಮಾಡಿದರೆ ಚೆನ್ನಾಗಿ ಅದು ಹಸಿ ವಾಸನೆ ಎಲ್ಲ ಹೋಗುತ್ತೆ. ಈ ರೀತಿ 5 ನಿಮಿಷಗಳ ಕಾಲ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿ. ಟೊಮ್ಯಾಟೊ, ಈರುಳ್ಳಿ, ಕ್ಯಾಪ್ಸಿಕಮ್ 5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿಣ ಮತ್ತು 1.5 ಸ್ಪೂನಷ್ಟು ಖಾರದ ಪುಡಿಯನ್ನು ಸೇರಿಸಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. 2 ರಿಂದ 3 ನಿಮಿಷಗಳ ಕಾಲ ಈ ಒಂದು ಸ್ಟಫಿಂಗ್ಗೆ ಬೇಕಾದಂತಹ ಮಿಶ್ರಣವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಈಗ ಬ್ರೆಡ್ ಎಗ್ ಪಫ್ ಮಾಡಲು ಬೇಕಾದಂತಹ ಸ್ಟಫಿಂಗ್ ಈಗ ರೆಡಿಯಾಗಿದೆ. ಈಗ ನಂತರ ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ನೀರನ್ನು ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲೇ ಗ್ಯಾಸನ್ನು ಆನ್ ಮಾಡಿ, ಅದರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಅದರ ಮೇಲೆ 4 ಸೈಡ್ನಲ್ಲಿ
ಕಟ್ ಮಾಡಿ ಇಟ್ಕೊಂಡಿರುವಂತಹ ಬ್ರೆಡ್ಡನ್ನು ಇಟ್ಟು ನಂತರ ಅದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ 5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಬ್ರೆಡ್ ಬಿಸಿಯಾಗಲು ಬಿಡಿ. ಈಗ ಒಂದು ಬಟ್ಲಲ್ಲಿ ಸ್ವಲ್ಪ ನೀರು, ಅದಕ್ಕೆ ಅರ್ಧ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಈ ಒಂದು ಮಿಶ್ರಣವನ್ನು ನಾವು ಈ ರೀತಿ ಕಲಸಿದ ಮೈದಾ ಹಿಟ್ಟನ್ನು ಬ್ರೆಡ್ನ 4 ಸೈಡ್ ನಾವು ಹಚ್ಚಿ ಅದನ್ನು ಸ್ಟಫಿಂಗಲ್ಲಿ ಬಳಸಲಿಕ್ಕೆ ಸಹಾಯ ಆಗುತ್ತೆ. ಈಗ ಒಂದು ಬಿಸಿಯಾದ ಬ್ರೆಡ್ ಪೀಸನ್ನು ತಗೊಂಡು ಕಲಸಿದ ಮೈದಾ ಹಿಟ್ಟನ್ನು ಅದರ 4 ಮೂಲೆಗೆ ಹಚ್ಚಿ ಅದರ ಮೇಲೆ 1 ಸ್ಪೂನ್ ಸ್ಟಫಿಂಗನ್ನು ಇಟ್ಟು ನಂತರ ಅರ್ಧಕ್ಕೆ ಕಟ್ ಮಾಡಿ ಇರುವಂತಹ ಮೊಟ್ಟೆಯನ್ನು ಇಟ್ಟು ಅದರ ಮೇಲೆ ಮತ್ತೊಂದು ಬ್ರೆಡ್ ಪೀಸನ್ನು ಇಟ್ಟು ಅದರ 4 ಮೂಲೆಯನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಚೆನ್ನಾಗಿ ಪ್ರೆಸ್ ಮಾಡಿದ ಈ ಒಂದು ಬ್ರೆಡ್ ಎಗ್ ಪಪ್ಪನ್ನು ಎಣ್ಣೆಯಲ್ಲಿ 1 ರಿಂದ 2 ನಿಮಿಷಗಳ ಕಾಲ ಮಾತ್ರ ಡೀಪ್ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಬ್ರೆಡ್ ಎಗ್ ಪಪ್ ಸವಿಯಲು ಸಿದ್ಧ. ಬ್ರೆಡ್ ಎಗ್ ಪಪ್ಪನ್ನು ಈಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಮಕ್ಕಳಿಗೆ ಇಷ್ಟವಾಗುವಂತಹ ಬ್ರೆಡ್ ಎಗ್ ಪಪ್ ಈಗ ರೆಡಿ.